ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಕೇಳುವಂಥ ಎಲ್ಲ ದೈವ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ನಾವು ಶಿಲುಬೆಯ 7 ಮಾತುಗಳನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾಯಿದ್ವಿ. ನಾವು ಈಗ 7ನೇ ಮಾತನ್ನು ನಾವು ಕೊನೆಯ ಮಾತನ್ನು ನಾವು ಧ್ಯಾನಿಸೋಣ ಸಮಯದಲ್ಲಿ. ಈ ವಾಕ್ಯ ತನಕ್ಕಾಗಿ ನಾವು ಲೂಕ ಸುವಾರ್ತೆ 23ನೇ ಅಧ್ಯಾಯ 46 ವಚನ ಓದಿಕೊಂಡ ಸಮಯದಲ್ಲಿ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಸುಮಾರು 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆಲ್ಲ ಆತನು ಶಿಲುಬೆಯಲ್ಲಿ ಬಹಳವಾಗಿ ಹಿಂಸೆ ಪಡುತ್ತಾ, ಆತನು ವೇದನೆ ಪಡುತ್ತಾ, ನೋವು ಪಡುತ್ತಾ ಅನೇಕ ಮಾತುಗಳನ್ನು ಹೇಳ್ತಿದ್ದಾನೆ. ಆ ಹೇಳುವಾಗ ಶಿಲುಬೆ ಮೇಲೆ ಮೊದಲನೇ ಮಾತು, ತಂದೆಯೇ ಅವರನ್ನು ಕ್ಷಮಿಸು. 2ನೇ ಮಾತು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ. 3ನೇ ಮಾತು, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ. 5ನೇ ಮಾತು, ನನಗೆ ನೇರಳಿಕೆ ಆಗಿದೆ. 6ನೇ ಮಾತು, ತೀರಿತು. 7ನೇ ಮಾತಿಗೆ ಬಂದಾಗ ಕೊನೆಯದಾಗಿ ಆತನ ಶಿಲುಬೆಯಲ್ಲಿ ಹೇಳಿದ ಎಲ್ಲ ಮಾತುಗಳು ತೀರಿತು. 6ನೇ ಮಾತು ನೋಡ್ತೀವಿ, ತೀರಿತು. ಆತನ ಎಲ್ಲವನ್ನು ಮುಗಿಸಿದ ಮೇಲೆ ಆತನು ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟನು ಅಂತ ನೋಡ್ತೀವಿ ನಾವು. ಹೌದು, ಸತ್ಯವೇದದಲ್ಲಿ ಒಂದು ಭಯಂಕರವಾದಂಥ ವಿಷಯ ಏನಂತ ನಾವಾಗ, ಯೇಸು ಕ್ರಿಸ್ತನ ಆತ್ಮವನ್ನು ಅವರು ಆತನನ್ನು ಕೊಂದು ಹಾಕಲಿಕ್ಕೆ ಅವರಿಂದ ಅದು ಅಸಾಧ್ಯವಾಗಿದೆ ಅಂತೆ. ಕಳ್ಳನು ಸತ್ತು ಹೋದನು. ಎಡಗಡೆಯಲ್ಲಿ ಬಲಗಡೆ ಇದ್ದಂಥ ಕಳ್ಳರು ಅವರು ಪ್ರಾಣವನ್ನು ಬಿಟ್ಟರಂತೆ. ಆದರೆ ಯೇಸು ಪ್ರಾಣ ಬಿಟ್ಟಿಲ್ಲ ಅಂತೆ. ಆ ಪ್ರಾಣವನ್ನು ಆತನು ಒಪ್ಪಿಸಿಕೊಟ್ಟಾಗನೇ ಅದು ಆತನಿಂದ ಅದು ಹೋಗಿದೆ. ಅಲ್ಲೇವರೆಗೆ ಆತನ ಪ್ರಾಣ ಹೋಗಿರಲಿಲ್ಲ ಅಸಲಿಗೆ. ಯಾಕಂತ ನಾವಾಗ ಆತನೇ ಜೀವವು, ಆತನೇ ಪುನರುತ್ಥಾನವು, ಆತನೇ ಸೃಷ್ಟಿಕರ್ತನ ಆಗಿದ್ದರಿಂದಲೇ ಯಾರು ಸಹ ಆತನ ಪ್ರಾಣವನ್ನು ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ ಅಂತ ಅಸಲಿಗೆ. ಅದಕ್ಕೆ ವಾಕ್ಯದಲ್ಲಿ ಈಗ ಹೇಳಲ್ಪಟ್ಟಿದೆ ನಮಗೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 18ರಲ್ಲಿ, ನಾನು ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನೋಡಿ ಹೆಂಗಾಯ್ತು ವಾಕ್ಯ ನಮಗೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನು ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ನೋಡ್ರಿ ಎಂಥ ಮಾತು, ಅದ್ಭುತವಾದ ಮಾತನ್ನು ದೇವರು ನಮಗೆ ತಿಳಿಯಪಡಿಸಿದಂತೆ. ಅದರಿಂದಲೇ ಯೇಸು ಕ್ರಿಸ್ತನು ಮರಣವನ್ನು ಆತನು ಅನುಭವಿಸಿದ ಉದ್ದೇಶ ಏನಾಗ್ಯದ, ಯಾಕೆ ಪ್ರಾಣ ಕೊಟ್ಟನು? ಪ್ರಾಣವನ್ನು ಕೊಟ್ಟನು. ಯಾರಿಗೋಸ್ಕರ ಕೊಟ್ಟನಂತನವಾಗ, ಮಾನವರ ರಕ್ಷಣೆಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಪ್ರಾಣ ಬಿಟ್ಟಿದ್ದನ ಹೊರತಾಗಿ ಅವರು ಏನು ಜನರು ಹಿಂಸೆಗಾಗಿ, ಜನರ ನೋವಿಗಾಗಿ, ಅವರು ಕೊಟ್ಟ ಬಾಧೆಗಾಗಿ ಆತನ ಸತ್ತು ಹೋಗಲಿಲ್ಲ. ಆತನು ತುಂಬ ಜನ ಅಂತಾರೆ ಯೇಸು ಸ್ವಾಮಿ ಧೈರ್ಯ ಇಲ್ಲದವರು ಅಂತೇಳಿ. ಯೇಸು ಸ್ವಾಮಿ ಯಾರಿಗೂ ಸಹ ಸತ್ಯಲ್ಲ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಸತ್ಯ ಹೇಳ್ತಾನೆ, ಆತನು ನಮಗೋಸ್ಕರವಾಗಿ ಸತ್ತಿದ್ದಾನೆ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಆತನು ಒಪ್ಪಿಸಿಕೊಟ್ಟಿದ್ದಾನಂತೆ. ಯಾಕಂತ ನಾವಾಗ ಆತನು ತಂದೆಯ ಬಳಿಯಿಂದ ಬಂದಿದ್ದ, ತಿರುಗಿ ಆತನ ತಂದೆಯ ಬಳಿಗೆ ಆತನೇ ಹೋಗಿದ್ದಾನಂತೆ. ಯೋಹಾನ ಸುವಾರ್ತೆ 16:22ರಲ್ಲಿ, ತಂದೆ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ, ಇನ್ನು ನಾನು ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗುತ್ತೇನೆ ಅಂದನು. ಯೇಸು ಸ್ವಾಮಿ ಸಾಯುವುದಕ್ಕಿಂತ ಮೊದಲು ತನ್ನ ಶಿಷ್ಯರ ಸಂಗಡ ಹೇಳಿದ ಮಾತೆಲ್ಲ ಈಗ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಆತನು ಪ್ರಾಣ ಬಿಟ್ಟ ನಂತರ ಇಲ್ಲೋದಂತೆ ಆತನು ಮತ್ತೆ ತಂದೆಯ ಬಳಿಗೆ ಆತನು ಹೋಗಿದ್ದಾನಂತೆ. ಅದರಿಂದ ಇವತ್ತು ನೀನು ಮತ್ತು ನಾನು ಆತನು ಪ್ರಾಣವನ್ನು ಯಾಕೆ ಕೊಟ್ಟನಂತನವಾಗ ಅದು ನಮಗೋಸ್ಕರವಾಗಿ. ವಾಕ್ಯದಲ್ಲಿ ಈಗ ಹೇಳಲ್ಪಟ್ಟಿದೆ ನೋಡ್ರಿ, 1 ಪೇತ್ರ 3ನೇ ಅಧ್ಯಾಯ 18ರಲ್ಲಿ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು
ಸತ್ತನು. ಯೇಸು ಸ್ವಾಮಿ ಯಾಕೆ ಕಲ್ಲುವರೆಯಲ್ಲಿ ಆತನು ಪ್ರಾಣವನ್ನು ಒಪ್ಪಿಸಿಕೊಟ್ಟನು? ಕಲ್ಲುವರೆಯಲ್ಲಿ ಯಾಕೆ ಆತನು ಸತ್ತನು ಅಂತನ್ನುವಾಗ ಆತನು ಮಾಮೂಲು ಮನುಷ್ಯರಂತ ಸತ್ತಿಲ್ಲ. ಆತನು ಸತ್ತದ್ದು ಒಂದೇ ಒಂದು ಉದ್ದೇಶ, ಪಾಪದ ಪಾಲಿಗೆ. ಯಾರ ಪಾಪದ ಪಾಲಿಗೆ? ಅದು ಮನುಷ್ಯರಾದ ನಮ್ಮ ಪಾಪದ ಪಾಲಿಗೆ ಆತನು ಸತ್ತಿದನಂತೆ. ಯಾಕೆ? ಪಾಪವು ಕೊಡುವ ಸಂಬಳ ಮರಣ. ಆ ಪಾಪವನ್ನು ಮುರಿದು ಹಾಕೋದನಂತ ಆತನು ಯೇಸು ಸ್ವಾಮಿ. ಕಲ್ವಾರಿ ಸಿಲುಬೆಯಲ್ಲಿ ಪಾಪಕ್ಕೆ ಆತನು ಮರಣವನ್ನು ವಿಧಿಸಿದನು ಆತನು. ಇನ್ನು ಪಾಪವು ನಮ್ಮನ್ನು ಆಳ್ವಿಕೆ ಮಾಡೋದಿಲ್ಲ. ಪಾಪದ ಮರಣ ಕ್ರಿಸ್ತನನ್ನು ನಂಬುವವನಿಗೆ, ಯೇಸುವನ್ನು ಸ್ವೀಕಾರ ಮಾಡುವವನಿಗೆ ಮರಣದ ಆಳ್ವಿಕೆ, ಮರಣದ ದಬ್ಬಾಳಿಕೆ ಅವ್ರ ಮೇಲೆ ನಡೆಯುವುದಿಲ್ಲಂತೆ. ಯಾಕಂತನವಾಗ ಮರಣದ ಕೊಂಡಿಯನ್ನು ಆತನು ಮುರಿದು ಬಿಸಾಟಿದ್ದಾನೆ ಆತನು. ಆಮೇನ್. ಮರಣವನ್ನು ಆತನು ಜಯಿಸಿದಂತೆ ಆತನ ಸಾವು ಬರಲಿಲ್ಲ ಯೇಸು ಸ್ವಾಮಿಗೆ. ಆತನೇ ಸ್ವತಃ ತನ್ನ ಆತ್ಮವನ್ನು, ಪ್ರಾಣವನ್ನು ಆತನು ಒಪ್ಪಿಸಿಕೊಟ್ಟಿದ್ದಾನೆ ಆತನು. ಯಾಕಂತನವಾಗ ಆತನಿಗೆ ಸಾವೇ ಇಲ್ಲ. ಅದಕ್ಕಾಗಿಯೇ ಆತನು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟಿದ್ದಾನಂತೆ. ಸತ್ಯವಾದ ನೋಡ್ತೀವಿ, ಎಷ್ಟೋ ಜನರು ಮರಣ ಹೊಂದಿದ್ದಾರೆ ನೋಡ್ತೀವಿ ನಾವು. ಈ ಲೋಕದಲ್ಲಿ ಎಷ್ಟೋ ಜನರು ಮರಣ ಹೊಂದನ್ನು, ಘೋರವಾದ ಮರಣ ಹೊಂದುವರ ನೋಡ್ತೀವಿ. ಮರಣ ಹೊಂದುವಾಗ ಬಹಳ ವೇದನೆಯಿಂದ ಸಾಯುವಂಥವ್ರು ನೋಡ್ತೀವಿ ನಾವು. ಆದರೆ ಯೇಸು ಕ್ರಿಸ್ತನು ಆತನ ಅನುಭವಿಸೋ ಪ್ರತಿಯೊಂದು ವೇದನೆ, ಬಾಧೆ, ನೋವು ಎಲ್ಲ ನಮಗೋಸ್ಕರವಾಗಿ ಅಷ್ಟೇ. ಅದು ಆತನು ವೇದನೆಯಿಂದ ಪ್ರಾಣ ಬಿಡಲಿಲ್ಲ, ಆತನು ಬಾಧೆಯಿಂದ ಪ್ರಾಣ ಬಿಡಲಿಲ್ಲ. ಆತನು ನಮ್ಮ ಪಾಪಗಳನ್ನೋಸ್ಕರವಾಗಿ ನಮ್ಮನ್ನು ರಕ್ಷಿಸಬೇಕಂತ ಒಂದೇ ಉದ್ದೇಶಕ್ಕೋಸ್ಕರವಾಗಿ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ. ಅದಕ್ಕೆ ಪೇತ್ರನು ಆತನು ಪರಿಶುದ್ಧಾತ್ಮ ಪ್ರೇರಿತನುಳ್ಳವನಾಗಿ, ಪರಿಶುದ್ಧಾತ್ಮ ಪ್ರೇರಣೆಯಿಂದ ಆತನ ಹೇಳ್ತಾನ, ಈಗೋ ನಮ್ಮನ್ನು ದೇವರ ಬಳಿಗೆ ಸೇರಿಸೋದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರವಾಗಿ ಬಾಧೆಪಟ್ಟು ಸತ್ತನು ಅಂತೇಳಿ. ಹೌದು, ಇವತ್ತು ಈ ಲೋಕದಲ್ಲಿ ಮರಣಕ್ಕೆ ಭಯ ಇಲ್ಲದವರು ಅಂತ ಅನ್ನುವಾಗ ಅದು ಒಂದೇ ದೇವರು ನಂಬಿದ ಮಕ್ಕಳಿಗೆ ಮಾತ್ರನೇ ಅದು. ಅದರಿಂದ ಹೇಗೆ ಆತ್ಮವನ್ನು ಯೇಸು ಒಪ್ಪಿಸಿಕೊಟ್ಟಿದ್ದನೋ ನಾವೆಲ್ಲರೂ ಸಹ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕಾಗಿದೆ ದೇವರಿಗೆ. ಸತ್ಯದ ನೋಡ್ತೀವಿ ವಾಪಸ್ ಕೃತ್ಯಗಳು 7ನೇ ಅಧ್ಯಾಯ 59-60ರಲ್ಲಿ ಅವರು ಸ್ತೆಫನನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮನ ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡೆಂದು ಮಹಾಶಬ್ದದಿಂದ ಕೂಗಿದನು. ನೋಡ್ರಿ, ದೇವರ ಮಕ್ಕಳ ಮರಣವು ಬೈಬಲ್ ದೇವರ ಮಕ್ಕಳಾಗಿ ಸಾಯುವವರು ಧನ್ಯರು ಎಂಬುದಾಗಿ. ಯಾಕಂತನವಾಗ ಅವರಿಗೆ ಮರಣವು ಇಲ್ಲ. ಅವರು ದೇಹದಲ್ಲಿ ಸಾಯ್ಬೋದು ಹೊರತಾಗಿ ಆತ್ಮದಲ್ಲಿ ಅವರು ಯೇಸುವಿನೊಂದಿಗೆ ಸದಾ ಜೀವಿಸುವವರಾಗಿದ್ದಾರೆ. ಆಮೇನ್, ಪ್ರೈಸ್ ಗಾಡ್. ಅದಕ್ಕಾಗಿ ಸ್ತೆಫನನು ಸಾಯುವಾಗ ಆತನು ಸಹ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಆತನ ಮರಣ ಹೊಂದಿದಂತೆ. ಈ ಲೋಕದಲ್ಲಿ ಎಷ್ಟೋ ಜನರು ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಜೀವಿಸಿದ ಜನರು ಸಾಯುವಾಗ ಅವರು ವೇದನೆಯಿಂದ ಸತ್ತಿದ್ದಾರಂತೆ. ಈ ಲೋಕದಲ್ಲಿ ಬಹಳ ಬಾಧೆಯಿಂದ ಅವರು ಈ ಲೋಕ ಯಾತ್ರೆಯನ್ನು ಬಿಟ್ಟಿದ್ದಾರಂತೆ. ಅದರಿಂದ ಇವತ್ತಿನ ಮತ್ತು ನೀನು ಮತ್ತು ನಾನು ನಮ್ಮ ಆತ್ಮಗಳನ್ನು ರಕ್ಷಿಸುವಂಥ ಯೇಸು ಕ್ರಿಸ್ತನಿಗೆ ನಿಮ್ಮ ಆತ್ಮನ ಒಪ್ಪಿಸಿಕೊಡ್ರಿ. ಆಗ ನೀನು ನಾನು ಆತನಿಗೆ ನಿಮ್ಮ ಆತ್ಮನ ಒಪ್ಪಿಸಿಕೊಡುವಾಗ ಆತನಿಂದ ನೀವು ಸದಾ ಜೀವಿಸುವರಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಾವು ಈ ಒಂದು 6ನೇ ಮಾತಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ ಅಂತ ಅನ್ನುವಾಗ, ಯೇಸು ಕ್ರಿಸ್ತನು ಆತನಿಗೆ ಮರಣವಿಲ್ಲ ಅಂತೆ. ಅದಕ್ಕಾಗಿ ಆತನು ತನ್ನ ಆತ್ಮವನ್ನು ಒಪ್ಪಿಸಿಕೊಡುವ ತನಕ ಮರಣವು ಆತನ ಹಿಡಿಯಲಿಲ್ಲ ಅಸಲಿಗೆ. ಆತನು ಒಪ್ಪಿಸಿಕೊಟ್ಟ ಮೇಲೇ ಆತನು ಪ್ರಾಣವು ಹೊರಟು ಹೋಯ್ತು ಅಂತ ನೋಡ್ತೀವಿ ನಾವು. ಅದೇ ರೀತಿಯಲ್ಲಿ ಇವತ್ತು ಆತನು ಯಾಕೆ ತನ್ನ ಆತ್ಮ ಒಪ್ಪಿಸಿಕೊಟ್ಟಂತನ್ನುವಾಗ ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಸಿಲುಬೆಯಲ್ಲಿ ಮರಣವನ್ನು ಆತನು ಅನುಭವಿಸಿದನಂತೆ. ಇವತ್ತು ನಾವು ಸಹ ಅಷ್ಟೇ ಈ ಲೋಕದಲ್ಲಿ ಆತನಿಗೋಸ್ಕರವಾಗಿ ಸೇವೆ ಮಾಡಿ ಒಂದು ದಿನ ಆತನಿಗೋಸ್ಕರ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡುವರಾಗಿದ್ದೇವೆ ನಾವೆಲ್ಲರೂ.
ಆತನೊಟ್ಟಿಗೆ ನಾವು 1000 ವರ್ಷ ಆಳ್ವಿಕೆ ಮಾಡೋರು ಆಗಿದ್ದೇವೆ. ಆತನೊಟ್ಟಿಗೆ ನಾವು ಸದಾ ಜೀವಿಸೋರು ಸಹ ಆಗಿದ್ದೇವೆ. ಅದರಿಂದ ನಮ್ಮ ಆತ್ಮನ ರಕ್ಷಣೆ ವಿಷಯದಲ್ಲಿ ನಾವು ಎಚ್ಚರವಾಗಿರೋಣ. ನಮ್ಮ ಆತ್ಮವನ್ನು ನಾವು ಯಾವಾಗಲೂ ಕಾಪಾಡಿಕೊಂಡು ನಾವು ನರಕದ ಬಾಗಿಲು ನಾವು ತಪ್ಪಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ಇನ್ನೂ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದಿರುವಂಥ ಜನರಿಗೆ ಕ್ರಿಸ್ತನ ಪ್ರೀತಿಯನ್ನು ನಾವು ಸಾರಿ ಹೇಳಿ ಅವರ ಆತ್ಮವನ್ನು ಕರ್ತನ ಬಳಿಗೆ ನಡೆಸುವರಾಗೋಣ. ದೇವರು ಯುವಕ ಮಕ್ಕಳ ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ಗಾಡ್.